ಗೈಸ್ ನಮ್ಮ ಮೆಣಸಿನ ಗಿಡಕ್ಕೆ ರೋಗ ಬಂದು ಈ ತರ ಇದ್ವು. ಅದ್ರ ಒಂದು 4-5 ದಿನದಲ್ಲೇ ಸರಿಯಾಗಿ ನಮ್ಮ ಮೆಣಸಿನ ಗಿಡ ಈ ತರ ಕಾಣಿಸ್ತಿದ್ದು. ಅಲ್ಲ ಗೈಸ್, ನಾನು ನಿಮ್ಮ ಪ್ರೀತಿಯ ಕನ್ನಡ ಲಾಗರ್ ನಿಕ್ಕಿ ಮಾಡೋ ನಮಸ್ಕಾರಗಳು. ಅಲ್ಲ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡಿಕಿನ ಮುಂಚೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗೈಸ್, ಹಬ್ಬೆಲ್ಲ ಮುಗಿಸ್ಕೊಂಡು ಒಂದು 10-11 ಗಂಟೆ ವರ್ಷದಲ್ಲಿ ಹೊಲ್ತಕ್ ಹೋಗ್ಬೇಕಿತ್ತು. ಅಲ್ಲಿ ಹೊಲ್ತಕ್ ಹೋದಾಗ ನಮ್ ದೊಡ್ಡಪ್ಪ ಕರೀತು ಅಂತ ಹೋದೆ. ನಮ್ ದೊಡ್ಡಪ್ಪ ಯಾಕೆ ಕರ್ದಿದ್ದು ಅಂದ್ರೆ ಕಡಲೆಕಾಯಿ ಅವರೆಕಾಯಿ ತಿನ್ನಕ್ಕೆ ಕರ್ದಿದ್ದು. ಅದಕ್ಕೆ ಅಲ್ಲಿ ನಾನೊಂದೆರಡು ಬಾಯಿಗೆ ಇಸ್ಕೊಂಡೆ. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ಆಮೇಲೆ ನಮ್ ದೊಡ್ಡಪ್ಪ ಅಲ್ಲಿ ಪೈರ್ ಹತ್ರ ಅವ್ರು ಕೆಲಸ ಮಾಡ್ತಿದ್ರು. ಆಮೇಲೆ ನಾನು ನಮ್ಮ ಮೆಣಸಿನ ಗಿಡದಾಗ ಬಂದೆ. ಆಮೇಲೆ ನಾ ಮೆಣಸಿನ ಗಿಡ ನೋಡ್ತಿದ್ದಂಗೆ ನಾನು ಶಾಕ್ ಆಗೋದೆ. ಯಾಕಂದ್ರೆ ಒಂದ್ 4-5 ದಿನಕ್ಕಿಂತ ಮುಂಚೆ ಮೆಣಸಿನ ಗಿಡ ಈ ತರ ಇದ್ದಿದ್ದು, ಈ ತರ ಆಗೋಗಿದ್ವು. ಅದಕ್ಕೆ ಆಮೇಲೆ ಮೆಣಸಿನ್ಕಾಯಿ ಕುಯ್ಬೇಕಿತ್ತು ಅಂತ ನಾನು ನಮ್ಮ ಅಮ್ಮ ಕುಯ್ದಿದ್ದು. ಆಮೇಲೆ ಈ ಕಡೆಗೆ ಬಂದ್ರೆ ನಮ್ ಕುಂಬಳಿ ಸಸಿ ತಗ ಬಂದ್ರೆ ಆ ತರ ತೋರ್ಸಿದ್ ಕುಂಬಳಿ ಸಸಿ ಆಲೆ ಈ ತರ ಆಗಿದ್ದು. ಆಮೇಲೆ ನಮ್ಮಮ್ಮ ಒಂದ್ ಚೀಲ ಮೆಣಸಿನ್ಕಾಯಿ ಕುಯ್ದಿತ್ತು ಆಲೆಯ. ಆಮೇಲೆ ಅದನ್ನೆಲ್ಲ ತುಂಬ್ಕೊಂಡಿ ಕಟ್ಕೊಂಡಿ ಮಂತಕ್ ಹೋಗಿ ಹಾಕ್ಬಿಟ್ಟು ತಿರ್ಗಾ ಬರಬೇಕಿತ್ತು. ಆಮೇಲೆ ನಮ್ಮ ಮೆಣಸಿನ ಗಿಡದಾಗ ಬಂದಾದ್ಮೇಲೆ ಒಂದ್ ಅನಿಸ್ತಿತ್ತು. ಅದೇನಪ್ಪಾ ಅಂದ್ರೆ ಮಾಡೋ ಯಾವ್ದೇ ಒಂದ್ ಕೆಲ್ಸ ಅಲ್ಲಿ ಆ ಕೆಲ್ಸದ ಮೇಲೆ ಆಸಕ್ತಿ, ಗೌರವ, ನಿಷ್ಠೆ ಇಟ್ಟು ಮಾಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದೀನಿ. ಹಿಡ್ಕೊಂಡ್ ಹೇಳುವೆ ಅನ್ನದ ತುತ್ತು, ಕನ್ನಡ ತಾಯಿಗೆ ನನ್ನ ನಿಯತ್ತು. ದೊಡ್ಡೋರ್ ಹೇಳೋರೆ ನಿಮಗೆ ಗೊತ್ತು, ಅಭಿಮಾನಿಗಳೇ ನಮ್ಮನೆ ದೇವ್ರು.